ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೊಂದು ಮಾವಿನಕಾಯಿ ಎಲ್ಲ ಹುಳಿ ಮಾವಿನಕಾಯಿ, ಫ್ರೆಶ್ ಆಗಿರೋ ಮಾವಿನಕಾಯಿಗಳ್ರಿ. ತೋಟದಿಂದ ಈಗ ತಾನೇ ಕಿತ್ಕೊಂಡ್ಬಂದಿರೋ ಮಾವಿನಕಾಯಿ, ಹುಳಿ ಮಾವಿನಕಾಯಿ, ಉಪ್ಪಿನಕಾಯಿಗೆ ಹಾಕೋ ಮಾವಿನಕಾಯಿ ಸೂಪರ್ ಆಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಆದರೆ ಉಪ್ಪಿನಕಾಯಿ ಹಾಕಿದ್ರೆ 3ರಿಂದ 4 ತಿಂಗಳು ಅಷ್ಟೇ ಬರೋದು. ಆದರೆ ವರ್ಷ ಪೂರ್ತಿ ಉಪ್ಪಿನಕಾಯಿ ತಿನ್ನಬೇಕು ಅಂತ ಆಸೆ ಆದಾಗ ಏನು ಮಾಡೋದು ಹೇಳಿ? ಆ ಥರ ಮಾವಿನಕಾಯಿನ ಮಾಡಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬೇಕಾದಾಗ ಉಪ್ಪಿನಕಾಯಿ ಮಾಡ್ಕೊಳ್ಬೋದು. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಮೊದಲಿಗೆ ನಾನು ಎಲ್ಲ ಮಾವಿನಕಾಯಿಗಳನ್ನ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾವಿನಕಾಯಿಗಳನ್ನು ಕಟ್ ಮಾಡ್ಕೊಳ್ಳಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಇದೇ ಥರ ಮಾವಿನಕಾಯಿಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಹೋಳುಗಳನ್ನು ಮಾಡಿಟ್ಕೊಳ್ತಾ ಇದ್ರು ಉಪ್ಪಿನಕಾಯಿಗಳಿಗೆ ಅಂತ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೋದು. ಚಿಕ್ಕದಾಗಿ ಏನಾದರೂ ಆಯಿತು, ಇಲ್ಲ ದಪ್ಪ ಹೋಳಾಗಾದರೂ ಕಟ್ ಮಾಡ್ಕೊಳ್ಬೋದು. ಇದು ನೋಡಿ ನಾನು ಕಟ್ ಮಾಡ್ತಾ ಇರೋದೀಗ ಮೀಡಿಯಮ್ ಪೀಸ್ಗಳು. ಇಷ್ಟು ಮಾಡಿಕೊಂಡ್ರೆ ಸಾಕು. ಓಟೆಗಳೆಲ್ಲ ತೆಗೆದಾಕ್ಬಿಟ್ಟು ಬರೀ ಮಾವಿನಕಾಯಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಓಟೆ ಎಲ್ಲ ಎಳೆದಿದೆ, ಎಲ್ಲ ತೆಗೆದಾಕ್ಕೊಂಡಿದ್ದೀನಿ. ಇಷ್ಟು ಮಾವಿನಕಾಯಿಗಳನ್ನ ಕಟ್ ಮಾಡ್ಕೊಳ್ಬೇಕು. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ಹೆಂಗೆ ಸ್ಟೋರ್ ಮಾಡ್ಕೊಳ್ಳೋದು ಮಾವಿನಕಾಯಿನ ಅಂತ ಗೊತ್ತಾಗತ್ತೆ. ಎಲ್ಲ ಮಾವಿನಕಾಯಿಗಳನ್ನ ನಾನು ಈ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟೊಂದಾಗಿದೆ ಮಾವಿನಕಾಯಿ. ಎಲ್ಲ ಮಾವಿನಕಾಯಿಗಳನ್ನ ಈ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾವು ಉಪ್ಪು ಹಾಕ್ಕೊಂಡ್ರೆ ಮಾತ್ರ ಈಗ ಉಪ್ಪು ಹತ್ತತ್ತೆ ಮಾವಿನಕಾಯಿಗೆ. ನಂತರ ಉಪ್ಪಿನಕಾಯಿ ಹಾಕಬೇಕಾದ್ರೆ ಮಾವಿನಕಾಯಿ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದಕ್ಕೆ ನೋಡಿ ಅಷ್ಟು ಪ್ರಮಾಣ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕುಲುಕೋಬೇಕು. ಈ ಥರ ಎಲ್ಲ ಮಾವಿನಕಾಯಿಗೂ ಉಪ್ಪು ಹತ್ತಬೇಕು. ನಂತರ 1 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಎರಡೂ ಸೇರಿಸಿ ಕಲಿಸ್ಕೊಳ್ಬೇಕಾಗತ್ತೆ. ಮಾವಿನಕಾಯಿಗೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹತ್ತಬೇಕು, ಆಗೋ ಥರ ಕಲಿಸ್ಕೊಳ್ಬೇಕು. ಈ ಥರ ಕಲಿಸ್ಕೊಂಡ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ದಿನ ನೆನೆಯೋದಕ್ಕೆ ಬಿಡಬೇಕು. ಮಾವಿನಕಾಯಿ ಚೆನ್ನಾಗಿ ಉಪ್ಪನ್ನು ಎಳ್ಕೊಳ್ಳುತ್ತೆ. 2 ದಿನದ ನಂತರ ನೋಡಿ, ಮಾವಿನಕಾಯಿ ಬಣ್ಣ ಎಲ್ಲ ಚೇಂಜ್ ಆಗಿದೆ. ಎಷ್ಟೊಂದು ನೀರು ಬಿಟ್ಕೊಂಡಿದೆ, ಉಪ್ಪಿನ ನೀರು. ಈ ಉಪ್ಪಿನ ನೀರನ್ನೆಲ್ಲ ತೆಕ್ಕೊಂಡ್ಬಿಡಬೇಕು. ಒಂದು ದೊಡ್ಡ ಜರಡಿಯಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ. ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ. ಪೂರ್ತಿಯಾಗಿ ನೀರೆಲ್ಲ ಇಳ್ಕೋಬೇಕು, ಉಪ್ಪಿನ ನೀರು. ನೋಡಿ, ನಾನು ಸ್ವಲ್ಪನೂ ನೀರು ಹಾಕಿರಲಿಲ್ಲ, ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ. ಈಗ ನಾವು ಶೋಧಿಸಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯನ್ನು ಬಿಸಿಲಿಗೆ ತೊಗೊಂಡೋಗಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಣಗಿಸ್ಕೊಳ್ಬೇಕು. 2 ದಿನ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇದನ್ನು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ವರ್ಷ ಪೂರ್ತಿ ಯಾವಾಗ ಬೇಕಾದರೂ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ಬೋದು. ಆ ರೆಸಿಪಿಯನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹುಳಿ ಮಾವಿನಕಾಯಿನ ತೊಗೊಂಬಂದು ಕಟ್ ಮಾಡಿ ಒಣಗಿಸಿ ಇಟ್ಕೊಳ್ಬೋದು ಅಂತ ಅಂದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.